ಡಿಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿಕೆ ಸುರೇಶ್ ಆಟ ಇನ್ನು ಶುರುವಾಯಿತು. ರಾಜ್ಯಕ್ಕೆ ಕೈ ನಾಯಕರಿಗೆ ಈಗ ಒಂದು ತರಹದ ಭಯ ಕೂಡ ಶುರುವಾಗಿದೆ. ಡಿಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ, ಡಿಕೆ ಸುರೇಶ್ ಮಾಜಿ ಸಂಸದ, ಇವರಿಬ್ಬರ ಜೋಡೆತ್ತುಗಳ ಆಟ ಶುರುವಾಗಿದೆ. ಡಿಕೆ ಮೈಂಡ್ ಒಳಗೆ ಓಡಾಡ್ತಿರೋದೇನು? 2.5 ವರ್ಷದ ನಂತರವೂ ತೀರ್ಮಾನ ಆಗಿಲ್ಲ ಅನ್ನೋ ಯೋಚನೆಗಳೇನಾದರೂ ಓಡಾಡ್ತಾ ಇದೆಯಾ? ಸಿದ್ದರಾಮಯ್ಯ ನುಡಿದಂತೆ ನಡೆಯಬೇಕು ಎಂದಿದ್ದಕ್ಕೆ ಡಿಕೆ ಸುರೇಶ್ ಹಂಗೆ ಮಾತನಾಡಿದ್ಯಾಕೆ? ಬ್ಯಾಕ್ ಟು ಬ್ಯಾಕ್ ದೆಹಲಿ ವಿಸಿಟ್ ಮಾಡ್ತಿರೋದು ಯಾಕೆ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ದೆಹಲಿ ವಿಸಿಟ್, ಡಿಕೆ ಪರ ಬೆಂಬಲಿಗರ ಸಂಖ್ಯೆಯಲ್ಲಿ ಭಾರಿ ಏರಿಕೆಗಳು ಕಾಣ್ತಾ ಇದೆ. ಇಳಿಕೆಗಳಲ್ಲ, ಏರಿಕೆ. ಗಟ್ಟಿ ಧ್ವನಿಯಲ್ಲಿ ಡಿಕೆ ಪರ ಘೋಷಣೆ ಕೂಗ್ತಿರುವವರೆಲ್ಲರೂ ಈ ಹಿಂದೆ ಸಿದ್ದರಾಮಯ್ಯರ ಬಣದಲ್ಲಿದ್ದವರು. ಅದು ಈಗ ಆಶ್ಚರ್ಯ ಮೂಡಿಸ್ತಾ ಇರೋದು. ಒಂದು ಕಡೆ ಡಿಕೆ ಸುರೇಶ್ ಹೇಳ್ತಾರೆ, ಒಂದು ಕಡೆ ಸಿದ್ದರಾಮಯ್ಯನವರು ಆಡಳಿತದಲ್ಲಿ ನುಡಿದಂತೆ ನಡೆದಿದ್ದಾರೆ. ಆಡಳಿತದಲ್ಲಿ ನುಡಿದಂತೆ ನಡೆದಿದ್ದಾರೆ ಅಂದರೆ ಪಂಚ ಯೋಜನೆ ವಿಚಾರ ಆಗಿರ್ಬೋದು, ಅಥವಾ ಬೇರೆ ಬೇರೆ ತರಹದಲ್ಲಿ ಆಡಳಿತ ವೈಖರಿಯ ಬಗ್ಗೆ ನುಡಿದಂತೆ ನಡೆದಿದ್ದಾರೆ. ಆದರೆ ಮತ್ತೊಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಚುನಾವಣಾ ಪೂರ್ವದಲ್ಲಿ ನುಡಿದಂತೆ ನಡೆದರೆ ಆತನೊಬ್ಬ ಅಪ್ಪಟ ರಾಜಕಾರಣಿ ಅಂತ ಕರೆಸಿಕೊಳ್ತಾರೆ. ಹಾಗಾದ್ರೆ ನುಡಿದಿರೋದೇನು? ಅದು ಮುಂದಿನ ಸುದ್ದಿಯಲ್ಲಿ ಇರ್ತವೆ. ಆದರೆ ಡಿಕೆ ಸುರೇಶ್ ಪದೇ ಪದೇ ಪರೋಕ್ಷವಾಗಿ ಸಿದ್ದರಾಮಯ್ಯರನ್ನು ಕುಟುಕ್ತಾ ಇರೋದು ಯಾಕೆ? ನುಡಿದಂತೆ ನಡಿಬೇಕು ಅನ್ನೋ ಮಾತನ್ನು ಯಾಕೆ ಬಳಸಿದ್ರು? ನಿನ್ನೆ ನೀವು ಗಮನಿಸಿರಬಹುದು, ದೆಹಲಿಗೆ ಒಂದು ನಿಯೋಗ, ಅದನ್ನು ನಿಯೋಗ ಅಂತಲೇ ಕರೀಬೇಕು. ಸಂಘಟಿತರಾಗಿ ಹೋದವರನ್ನು ನಿಯೋಗ ಅನ್ನೋದು ಇನ್ನೇನು ಹೇಳೋದಕ್ಕೆ ಸಾಧ್ಯ? ಸಂಘಟಿತರಾಗಿ ಹೋದ್ರಲ್ಲ ಅವರು. 5ಕ್ಕಿಂತಲೂ ಹೆಚ್ಚು ಶಾಸಕರು, ಅರ್ಥಾತ್ ಹತ್ರ 8 MLAಗಳು ಹೋಗಿದ್ದಾರೆ ಡೆಲ್ಲಿಗೆ. ಆ 8 MLAಗಳ ಪೈಕಿ ಬಹುಪಾಲು ಜನ ಡಿಕೆ ಬೆಂಬಲಿಗರೇ. ಇವತ್ತು ಒಂದಷ್ಟು ಜನ ಹೋಗ್ತಾರೆ, ಇವತ್ತು 3 ಜನ ಹೋಗ್ತಾರೆ. ಮೋಟಮ್ಮ ಸೇರಿ ಒಂದಷ್ಟು ಜನ ಹೋಗ್ತಾರೆ ಇವತ್ತು. ಸೊ ಇವರುಗಳ ಪೈಕಿ ನಿನ್ನೆ ಯಾರ್ಯಾರು ಹೋದರು? ಶಾಸಕರು ಚೆಲುವರಾಯಸ್ವಾಮಿ ಹೋಗಿದ್ರು, ರವಿ ಗಣಿಗ ಹೋಗಿದ್ರು, ಆನೇಕಲ್ ಶಿವಣ್ಣ ಹೋಗಿದ್ರು, ಕುಣಗಲ್ ರಂಗನಾಥ್ ಹೋಗಿದ್ರು, ಗುಬ್ಬಿ ಶ್ರೀನಿವಾಸು, ನೆಲಮಂಗಲ ಶ್ರೀನಿವಾಸು, ದಿನೇಶ್ ಉಳಿಗೌಡ MLC, ಜೊತೆಗೆ ಸಚಿವ ಶಿವಾನಂದ ಪಾಟೀಲು, ಜೊತೆಗೆ TD ರಾಜೇಗೌಡ. ಇವರೆಲ್ಲರೂ ಯಾರು ಅನ್ನೋ ಹಿನ್ನೆಲೆ ನಿಮಗೆ ಗೊತ್ತಿದೆ. ಡಿಕೆ ಶಿವಕುಮಾರ್ ಬಣಕ್ಕೆ ಸಂಬಂಧಪಟ್ಟವರೇ ಹೆಚ್ಚಿರೋದಿಲ್ಲಿ. ಅದರ ಜೊತೆಗೆ ಒಂದಷ್ಟು ಸಚಿವರು ಹೋಗಿದ್ರು, ಶಿವಾನಂದ ಪಾಟೀಲು. ಇವತ್ತು ಮೋಟಮ್ಮ ಸೇರಿ ಶಿವಗಂಗಾ ಬಸವರಾಜು, ಮಾಗಡಿ ಬಾಲಕೃಷ್ಣರು ಹೋಗ್ತಾರೆ ಡೆಲ್ಲಿಗೆ. ಯಾಕೆ ಹೋಗ್ತಿದ್ದಾರೆ ಅನ್ನುವುದಕ್ಕೂ ಮತ್ತು ಡಿಕೆ ಸುರೇಶ್ ಕೊಡ್ತಿರೋ ಹೇಳಿಕೆಗಳಿಗೂ ಸಾಮೀಪ್ಯಗಳಿದಾವ ಅಂತ ಕೇಳಿದ್ರೆ ಇದೆ. ನಿನ್ನೆಗೆ 2.5 ವರ್ಷ ಭರ್ತಿ ಆಯಿತು ಸಿದ್ದರಾಮಯ್ಯರ ಸರ್ಕಾರ ಕರ್ನಾಟಕದಲ್ಲಿ ರಚನೆಯಾಗಿ. 2.5 ವರ್ಷ ನಂತರದ ದಿವಸಗಳಲ್ಲಿ ಈ ಡೆವಲಪ್ಮೆಂಟ್ ನಡೀತಾ ಇರೋದು. ಕರ್ನಾಟಕದ ಡಿಕೆ ಬೆಂಬಲಿಗರ ಶಾಸಕರು ಡೆಲ್ಲಿಗೆ ಹೋಗ್ತಿದ್ದಾರೆ. ಡೆಲ್ಲಿಯಿಂದ ಡಿಕೆ ಶಿವಕುಮಾರ್ ಅವರು ಆತಂಕಮಯವಾಗಿ ಏರ್ಪೋರ್ಟ್ನಲ್ಲಿ ಇಳಿತಾರೆ. ಒಂದು ಥರ ಗದ್ಗದಿತವಾದಂಥ ಹೇಳಿಕೆಗಳನ್ನು ಕೊಡ್ತಾರೆ. ಅವರ ಗದ್ಗದಿತ ಹೇಳಿಕೆಗಳಲ್ಲಿ ಒಂದು ತರಹದ ಆತಂಕದ ಮರ್ಮರಗಳು ವ್ಯಕ್ತವಾಗುತ್ತೆ. ಇವೆಲ್ಲವೂ ಯಾಕೆ? ನವೆಂಬರ್ ತಿಂಗಳಲ್ಲೇ ಈ ತರಹದ್ದು ಪೊಲಿಟಿಕಲ್ ಡೆವಲಪ್ಮೆಂಟ್ಗಳು ಆಗ್ತಿರೋದು ಯಾಕೆ ಅನ್ನೋದು ಈಗ ರಾಜ್ಯದ ಜನರ ಕುತೂಹಲವನ್ನು ಕೆರಳಿಸಿದೆ. ಯತ್ನಾಳ್ ಹೇಳಿದಂತೆ ಒಂದು ವೇಳೆ ನಡೆದ್ರೆ ಏನಾದೀತು? ಯತ್ನಾಳ್ ಏನು ಹೇಳಿದರು? ಡಿಕೆ ಶಿವಕುಮಾರ್ ಅವರಿಗೆ ಅಂದುಕೊಂಡಿರುವ ಸ್ಥಾನ ಸಿಗದೇ ಇದ್ದರೆ 50 MLAಗಳನ್ನು BJPಗೆ ಕರೆತಂದು, 50 MLA ಯಾಕೆ ಹೇಳ್ತಾರೆ ಅಂದರೆ BJPಯಲ್ಲಿ 66 MLAಗಳಿದ್ದಾರೆ. 66 ಅಥವಾ 50-60, 60-60, 122 ಸರ್ಕಾರ ರಚನೆ ಮಾಡೋ ಕೆಪಾಸಿಟಿ ಡಿಕೆಗೆ ಬಂತು ಅಂತಾಯಿತು. ಒಂದು ವೇಳೆ ಹಂಗಾದರೆ ಡಿಕೆ ಮುಖ್ಯಮಂತ್ರಿ ಆಗ್ತಾರೆ, ವಿಜೇಂದ್ರ ಉಪಮುಖ್ಯಮಂತ್ರಿ ಆಗ್ತಾರೆ. ಸೊ ಈ ವಿಚಾರಗಳು ಕೂಡ ಯತ್ನಾಳ್ ಹೇಳಿದರು. ಒಟ್ಟಾರೆ ಡಿಕೆ ಮೈಂಡ್ ಒಳಗೆ ಓಡಾಡ್ತಿರೋದೇನು? 2.5 ವರ್ಷದ ನಂತರವೂ ತೀರ್ಮಾನ ಆಗಿಲ್ಲ. ಸಿದ್ದರಾಮಯ್ಯ ನುಡಿದಂತೆ ನಡೆಯಬೇಕು ಎಂದಿದ್ದಕ್ಕೆ ಡಿಕೆ ಸುರೇಶ್ ಬ್ಯಾಕ್ ಟು ಬ್ಯಾಕ್ ದೆಹಲಿ ವಿಸಿಟ್ ಮಾಡ್ತಿರೋದಕ್ಕೆ ಡಿಕೆ ಪರ ಬೆಂಬಲಿಗರ ಸಂಖ್ಯೆಯಲ್ಲಿ ಭಾರಿ ಏರಿಕೆ ಕಾಣ್ತಾ ಇದೆ. ದಿನದಿಂದ ದಿನಕ್ಕೆ ಡಿಕೆ CM ಆಗಬೇಕು ಅನ್ನೋ ಕೂಗುಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.